ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಆಂಬ್ಯುಲೆನ್ಸ್ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಉರುಳಿ ಬಿತ್ತು ರೋಗಿ ಇದ್ದಂತ ಆಂಬ್ಯುಲೆನ್ಸ್. ಬಾಗಲಕೋಟೆಯಲ್ಲಿ ಆಂಬ್ಯುಲೆನ್ಸ್ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ರೋಗಿ ಇದ್ದಂತ ಆಂಬ್ಯುಲೆನ್ಸ್ ಉರುಳಿ ಬಿದ್ದಿದೆ. ರೋಗಿ ರಕ್ಷಣೆಗೆ ಸಾರ್ವಜನಿಕರು ದೌಡಾಯಿಸಿದ್ದಾರೆ. ನವನಗರದ ಕೆಎಸ್ಆರ್ಟಿಸಿ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು. ಆಂಬ್ಯುಲೆನ್ಸ್ನಲ್ಲಿದ್ದವರನ್ನ ಜನ ರಕ್ಷಿಸಿದ್ದಾರೆ. ಜೊತೆಗೆ ಆಂಬ್ಯುಲೆನ್ಸ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಜಿಲ್ಲಾಸ್ಪತ್ರೆ ಕಡೆ ಹೊರಟಿದ್ದಂಥ ಆಂಬ್ಯುಲೆನ್ಸ್ ಇದು. ಕಾಳಿದಾಸ ವೃತ್ತದ ಕಡೆ ಕಾರು ಹೋಗ್ತಾ ಇತ್ತು. ಈ ಕಾರು ಮತ್ತು ಆಂಬ್ಯುಲೆನ್ಸ್ನ ನಡುವೆ ಮುಖಾಮುಖಿ ಡಿಕ್ಕಿಯಾದಂಥ ಪರಿಣಾಮ ನೋಡಿ ಆಂಬ್ಯುಲೆನ್ಸ್ ಹೇಗೆ ಉರುಳಿ ಬಿದ್ದಿದೆ ಅಂತೇಳಿ ಪಲ್ಟಿ ಆಗಿದೆ. ಸ್ಥಳಕ್ಕೆ ಸದ್ಯ ಬಾಗಲಕೋಟೆ ಸಂಚಾರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇದೇ ಇನೋವಾ ಕಾರೇನಿದೆ, ಈ ಕಾರು ಮತ್ತು ಆಂಬ್ಯುಲೆನ್ಸ್ನ ನಡುವೆ ಉಂಟಾಗಿರುವಂತಹ ಮುಖಾಮುಖಿ ಡಿಕ್ಕಿ ಸರ್ಕಲ್ನಲ್ಲೇ ನಡೆದಿರೋದು. ಸದ್ಯ ಜಿಲ್ಲಾಸ್ಪತ್ರೆ ಕಡೆಗೆ ಈ ಆಂಬ್ಯುಲೆನ್ಸ್ ಹೋಗ್ತಾ ಇತ್ತು. ಕಾಳಿದಾಸ ವೃತ್ತದ ಕಡೆಗೆ ಈ ಕಾರು ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಉಂಟಾದಂತಹ ಮುಖಾಮುಖಿ ಡಿಕ್ಕಿಯಿಂದಾಗಿ ಆಂಬ್ಯುಲೆನ್ಸ್ನಲ್ಲಿದ್ದಂಥವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅಶೋಕ್ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅಶೋಕ್, ಎಷ್ಟೊತ್ತಿಗೆ ನಡೆದಿದ್ದ ಘಟನೆ ಇದು, ಹೇಗಾಯ್ತು ಇದು, ಏನ್ ಮಾಹಿತಿ ಸಿಕ್ಕಿದೆ? ಆಂಬ್ಯುಲೆನ್ಸ್ ನಲ್ಲಿ ಎಷ್ಟು ಜನ ಇದ್ರು? ಪ್ರಭು, ಬಾಗಲಕೋಟೆ ನವನಗರದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ನವನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವಂತಹ ಏನು ದೊಡ್ಡದೊಂದು ಸರ್ಕಲ್ ಇದೆ. ಅಲ್ಲಿಂದ ಬೈಪಾಸ್ ಮೂಲಕ ಏನು ಕಾಳಿದಾಸ ವೃತ್ತಕ್ಕೆ ಒಂದು ರಸ್ತೆ ಹೋಗುತ್ತೆ. ಈ ಕಡೆ ಏನಂದ್ರೆ ಜಿಲ್ಲಾ ಆಸ್ಪತ್ರೆಗೆ ಒಂದು ರಸ್ತೆ ಹೋಗುತ್ತೆ. ಅಲ್ಲಿ ಆ ಒಂದು ಸರ್ಕಲ್ ನಲ್ಲಿ ವೇಗವಾಗಿ ಬಂದಂತಹ ಏನು ಇನೋವಾ ಕಾರು ಮತ್ತು ಆಂಬ್ಯುಲೆನ್ಸ್ಗೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಅಲ್ಲಿ ಆಂಬ್ಯುಲೆನ್ಸ್ ಪಲ್ಟಿ ಹೊಡೆದಿರುವಂತದ್ದು. ಅವರು ಪಲ್ಟಿ ಹೊಡೆದ ತಕ್ಷಣ ಏನು ಆಂಬ್ಯುಲೆನ್ಸ್ ಅಲ್ಲಿಂತ ರೋಗಿಗಳು ಗಾಬರಿಯಾಗಿ ಚೀರಾಟ ಮಾಡ್ತಾ ಇದ್ರು. ಸ್ಥಳೀಯರು ತಕ್ಷಣ ಅಲ್ಲಿ ಅವರ ಸಹಾಯಕ್ಕೆ ಧಾವಿಸಿದಂತ ಸ್ಥಳೀಯರು ಕಿಟಕಿ ಮೂಲಕ ಅವರನ್ನ ಹೊರಗೆ ಕರೆತರುವಂತ ಕೆಲಸ ಮಾಡಿದ್ರು. ಏನು ಸದ್ಯಕ್ಕೆ ಯಾವುದೇ ಆ ರೀತಿ ದೊಡ್ಡ ಪ್ರಾಣಹಾನಿ ಸಂಭವಿಸಿಲ್ಲ. ಇದ್ದಂತಹ ಏನು ರೋಗಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಅವ್ರನ್ನ ಜಿಲ್ಲಾಸ್ಪತ್ರೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಇನ್ನೋವಾ ಕಾರ್ ಕೂಡ ವೇಗವಾಗಿ ಆಂಬ್ಯುಲೆನ್ಸ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಅದು ಕೂಡ ಮುಂಭಾಗ ನಜ್ಜುಗುಜ್ಜಾಗುವಂತ ಘಟನೆ ನಡೆದಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಶೋಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.